ನಿಮ್ಮ ಆಶೀರ್ವಾದ ಸಪೋರ್ಟ್ ಯಾವಾಗಲೂ ಇರಲಿ. ಇವತ್ತಿನ ವ್ಲಾಗ್ಸ್ ಮಾಡ್ತಾಯಿದ್ದೀವಿ, ಆಶೀರ್ವಾದ ಮಾಡಿ ತಿಳಿಸಿ. ಲವ್ ಯು. ಇಲ್ಲಿ ನಮ್ಮ ಅಣ್ಣರಿದ್ದಾರೆ, ಅವರು ಚಿಕ್ಕ ತಂಗಿ ಪುಟಾಣಿ ತಂಗಿ, ಅವರು ನಮ್ಮ ಹಿರಿಯ ದೊಡ್ಡ ಮನುಷ್ಯ ನಮ್ಮ ಅಣ್ಣ. ಆಯ್ಸುದೇ ಅವರೇ, ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ರಿ, ಇವತ್ತಿಂದ ವ್ಲಾಗ್ ಮಾಡ್ತಿದ್ದೀರಾ, ಏನು ಅನ್ನಿಸ್ತಾ ಇದೆ? ಭಾಳ ಆತ್ಮವಿಶ್ವಾಸ ಹೆಚ್ಚು ನಾನೊಂಥರ ದೃಢ ಮನುಷ್ಯ. ನಮ್ಮ ಅಮ್ಮ ಅಂದ್ರೆ 7 ಜನ ಅಕ್ಕ ತಂಗಿಯರಲ್ಲಿ ನಾನು ಹಿರಿಯ ಮಗ. ಅದರಿಂದ ಏನು ಮಾಡಿದ್ರು ಸಪೋರ್ಟ್ ಮಾಡಲಿದೆ. ಅಲ್ಲೂರು ಹಿರಿಯ ಮಠದ ಜವಾಬ್ದಾರಿತ ಮನುಷ್ಯ. ಏನೇನು ಮಾಡ್ತೀರಾ? ಏನೇನು ವ್ಲಾಗ್ ಮಾಡ್ತೀರಾ? ಆಲ್ರೌಂಡರ್ಸ್ ಎಲ್ಲ ಮಾಡ್ತೀರಾ? ಕ್ರೇಜಿ ಕಜಿನ್ಸ್ ಅಂತ ಚಾನಲ್ ಓಪನ್ ಮಾಡ್ತಾ ಇದ್ದೀವಿ. ಕ್ರೇಜಿ ಕಜಿನ್ಸ್. ಮತ್ತೆ ಪ್ರೀತಿ ಅವರೇ, ಪಿಂಕಿ ಅನ್ಬೇಕಾ ಪ್ರೀತಿ ಅನ್ಬೇಕಾ? ಗೊತ್ತಿಲ್ಲ, ಅಲ್ಲೆಲ್ಲ ಪಾತ್ರೆ ತೊಳೆಯೋದು ಗುಂಜ್ಕೊಡೋದು ಅಂತ ಹೇಳಕತ್ತೀವಿ. ನಾನು ನೋಡಿದ್ರೆ ಬರಲ್ಲ ಅಂತ ಹೇಳಿದೀನಿ. ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮನೆಗಿರೋ ಏನ್ ಕೊಡ ಸರ್, ಮನೆಗಿರೋ ಹೆಣ್ಮಕ್ಳು ಪಾತ್ರೆ ತೊಳೆ ಗುಂಜು, ಬ್ರಷ್, ಎಕ್ಸೋ ಸೋಪ್ ಮತ್ತೆ ಸೋಪ್ ಎಲ್ಲಿ ಬೇಕಾ ನಮ್ಮ? ಅದು ಬೇಡ, ಆರ್ಪಿಕ್ ಬೇಕಲ್ಲ. ಇದು ಆಕ್ಚುಲಿ ನೀವೇ ಕ್ಲೀನ್ ಮಾಡೋದಲ್ಲ. ಹ್ಯಾಂಡ್ಲೈಕ್ ಮಾಡಪ್ಪ. ವಿಶಾಲ್ ಮಾರ್ಟ್ಗೆ ನಾವಿವತ್ತು ಬಂದಿದ್ವಿ. ಮಟ್ಟಿಗೆ ಬಂದೀವಿ. ಇವಳಿಗೇನೋ ಪಾತ್ರೆ ತಿಕ್ಕೇನೋ ಬೇಕಾಗಿತ್ತಂತೆ. ಪಾತ್ರೆ ತಿಕ್ಕೇನೋ ಬೇಕಾಗಿತ್ತು. 100 ರೂಪಾಯಿ ಒಳಗೆ ಇಷ್ಟರ ಬಟ್ಟೆ ತಗೊಂಬಂದ್ರೆ ತಲೆಯವ್ರು ಏನು ತಗೊಂತಿದ್ದೀರಾ? ಶಾರ್ಟ್ ಕುರ್ತೀಸ್ ನೋಡ್ತಾ ಇದ್ದೀವಿ. 299 ಅಂದ್ರೆ 200. ನೀವೇನು ತಂತಿದ್ದೀರಾ? ಬಟ್ಟೆ ಭಾಳ ಅದ, ಸುಮ್ಮನೆ ನೋಡಿ ಫೋಟೋ ತಕ್ಕ ಸಾಕು. 45 ಯಾರು ಕೊಡ್ತಾರೆ? ಮೊನ್ನೆ 6,000 ರೂಪಾಯಿ ಯಾರು ತಗೊಂಡಿದ್ದಾರೆ? 600 ರೂಪಾಯಿ ಬಟ್ಟೆ ಇದಲ್ಲ. ಯಾವಾಗ ಪಿಂಕಿ? ಅದೆಲ್ಲ ಅವ್ನು ಯಾವ್ದ ನೋಡೋದ ಅಲ್ಲೇ ಅದ ಮತ್ತಾಗ ಯಾವ್ದಂತ ಗೊತ್ತಾಗ್ತಿಲ್ಲ, ತಣಕ್ ಮನ್ಸಿಲ್ಲ. ತುಂಬ ಚೆನ್ನಾಗಿದೆ. ತಂಗಿಯರ್ ಜೊತೆ ಹೋದ್ರೆ ಹೆಂಗ್ ಮಾಡಕ್ಕ, ಹುಡುಗಿಯರ್ ಜೊತೆ ಹೋದ್ರೆ ಹೆಂಗೆ ಅಂತ ಗೊತ್ತಿಲ್ಲ. ನಾವೆಲ್ಲ ಹುಡುಗಿಯರ್ ನೋಡಲ್ಲಪ್ಪ, ನಾವು ಬೈತಾರ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಗೈಸ್, ನಮ್ಮ ಅಣ್ಣಗೆ ಒಂದು ಹುಡುಗಿ ನೋಡ್ತಾ ಇದೀವಿ. ನೋಡ್ರಿ ಇವರೇ, ನೋಡ್ರಿ ಇವರೇ ನೋಡ್ರಿ, ಇವರೇ ಇವ್ರಿಗೆ ಯಾವ್ದಾರ ಒಂದು ಹುಡುಗಿಯರು ಯಾರು ಇಷ್ಟ ಆದರೆ ಕಮೆಂಟ್ ಮಾಡಿ. ಕೊಡ್ತಾರೆ ಸರ್, ಎಲ್ಲ ಬಣ್ಣ ಹಚ್ಕೊಂಡು ಜೀವನ ಮಾಡಿ ನಮ್ಮಂತ ಕಾಲೇಜ್ ಬರ್ರಿ. ಅವ್ರ ಜೊತೆ ಮಾತ್ರ ಹೋಗೋದು ಬೇಡ, ನಾವೇ ಸಪ್ರೇಟ್ ಹೋಗ್ಬಿಡೋಣ ಬನ್ನಿ. ಇವ್ರ ಜೊತೆ ಹೋಗ್ಬಿಟ್ರೆ ಇಲ್ಲೇ ಇರ್ತೀವಿ. ಈ ಕಡೆ ಮಾಡಿ. ಸಾರಿ, ಅವ್ರೇನೋ ಸ್ಟೋರ್ ಕೆಟ್ಟೋಗಿದೆ, ವಿಡಿಯೋ ಮಾಡಂಗಿಲ್ಲ ಅಂತ ಹೇಳಿದ್ರೆ, ಸೊ ಸಾರಿ ಸರ್. ಆಗ್ಲಿಂದ ನೀವು ಕರ್ಕೊಂಬಂದವ್ರೆ ಒಂದು ಏನು ಪರ್ಚೇಸ್ ಮಾಡಿಲ್ಲ, ಸುಮ್ಮ ಅವಾಗ್ಲಿಂದ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ ಓಡಾಡ್ತವ್ರೆ. ಸಾಕಾಗಿದೆಪ್ಪ ನೋಡಿ. ಒಂದು ಬಟ್ಟೆ ತಗೊಳಂಗಿಲ್ಲ ಅವಾಗ್ಲಿಂದನೂ.
ಎಷ್ಟೊತ್ತಾದ ನಾವು ಬಂದು? ಅರ್ಧ ಗಂಟೆ ಆಯ್ತು. ಗಂಟೆ ಮುಕ್ಕಾಲು ಗಂಟೆ ಆಯ್ತಾ? 42 ನಿಮಿಷ. ಒಂದು ಬಟ್ಟೆ ತಗೊಂಡಿದ್ದೀವಿ. ಅವಳು ಒಂದು 2 ಜೊತೆ ಬಟ್ಟೆ ತಗೊಂಡ್ಲ ಅಷ್ಟೇ, ಒಂದು 2 ಇದನ್ನ ಇಲ್ಲ ಗಾಯ್ಸ್ ಏನೋ ತಗೊಳ್ಳೋದಿದೆ. ಇಲ್ಲಿಟ್ಟು ಬಂದಲ್ಲ, ಇನ್ನೂ ಬೇಕಾ ಮತ್ತ? ಇನ್ನೂ ಆಯ್ತಾ? ನಾನು ಬರ್ನಾ? ನಾನು ಬರಲ್ಲ, ನಾನು ಬರ್ತೀನಿ ಆಮೇಲೆ ಫೋನ್ ಮಾಡಿ ರೆಸ್ಟ್ ಮಾಡ್ಬೇಕು. ಥೋ ಯಾವುದೋ ಒಂದು ತಗೊಳಮ್ಮ, ತುಂಬ ಚೆನ್ನಾಗಿದೆ, ನಿಜ ಚೆನ್ನಾಗಿದೆ ಸೀರಿಯಸ್ಲಿ. ಬಟ್ ಕೆಳಗಡೆ ಎಲ್ಲ ಇಳಿಬಿದ್ದೈತಿ ನೋಡಿ. ಚೆನ್ನಾಗೈತೆ ಅಂತಲ್ಲ, ಚೆನ್ನಾಗಿದೆ ಅಂತ ಕೇಳಿದ್ರೆ ಚೆನ್ನಾಗಿದ್ದಾರೆ ಮತ್ತೆ ವಾಪಸ್ ಇರ್ತಾಳೆ. ಚೆನ್ನಾಗಿಲ್ಲ ಅಂತ ಒಂದ್ಸಲ ಹೇಳ್ತೀನಿ ತಡಿ. ಎಷ್ಟು ತಗೊಂಡು ತಿಂಡಿ ಸಾಕು. ಸ್ಕೂಲ್ ಯೂನಿಫಾರ್ಮಾ? ಏಯ್ ಬಾ ನೀನು. ಸಾಕು ಪ್ರೀತ. ಸರ್ ಸಿಕ್ಕಾಗಿ ಎಲ್ಲ ಕೊಡ್ಸ್ಕೊಂಡ್ಬಿಡ್ಬೇಕು, ಆಮೇಲೆ ಯಾರು ಸಿಗಲ್ಲ. ಮೊನ್ನೆ 2,000 ರೂಪಾಯಿ ಇದು ಮಾಡಿ ಅದು ಕೊಡ್ಸಲ್ಲ 15 ದಿನ ಆಯ್ತು. 15 ದಿನ ಆಯ್ತು. 15 ದಿನಕ್ಕೆ 2,000. ಒಂದು ತಿಂಗ್ಳಿಗೆ ಒಂದು 10-20 ಸಾವಿರ ಇವ್ರಿಗೆ ಇಡ್ಬೇಕು ನಂಗಾರೆ. ಚೆನ್ನಾಗೈತೆ ಅಲ್ಲಿ 2 ತಗೊಂಡು ರೆಡಿ ಆಯ್ತು. ನಿನಗೆ ಆಗಲ್ಲ ಬಿಡ. ಚೆನ್ನಾಗಿಲ್ಲ. ಚೆನ್ನಾಗೈತೆ ಅಂದ್ರೆ ಅಂತಲ್ಲ, ಚೆನ್ನಾಗಿಲ್ಲ. ಆಯ್ತು ಬಾಯ್ ಪಲ್ಲವಿ. ಓಕೆ ಪಲ್ಲವಿ, ಬಾಯ್ ಬಾಯ್. ಈಗ ನಾವು ನಮ್ಮ ಒಬ್ಬ ಗೆಳೆಯನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ವಿ. ಇದು ಅವನಿಗೆ ಗೊತ್ತಿಲ್ಲ, ಅವನು ಇದಾನ ಇಲ್ವಾ ನಮಗೆ ಗೊತ್ತಿಲ್ಲ. ನೋಡಿ ಗೈಸ್ ನಾನು ಏನೋ ಹೇಳ್ತಾನೆ. ಅವನು ಮಗ ಅಲ್ಲ, ಅವನು ಡ್ಯಾಶ್ ಡ್ಯಾಶ್ ಈ ಮಗ ಅವನು. ಗೈಸ್ ಇಲ್ಲ ಬಾ. ಶಿವನ ನನ್ನ ಫ್ರೆಂಡ್. ಲಾಗ್ ಮಾಡ್ಬೋದು, ಸ್ವಲ್ಪ ಅದು ಮುರ್ಕೊಂಡ್ಬಿಟ್ಟಿದೆ. ಎಲ್ಲಿ ಗೋಪಿ ಇಲ್ಲಿ ಆಡು ಬಿಡ್ಬೋದು. ಇಲ್ಲ ಮನೆಯಿಂದ ಇವಾಗ ಬರ್ತದೆ. ಹೌದಾ? ನಾನು ಮಾಡಿದ್ರೆ ಒಂದು ಆರ್ಡರ್ ಇರುತ್ತೆ ನೋಡಿ ಗೈಸ್, ಏನೋ ನೋಡಕ್ಕೆ ಸಿನ್ಸಿಯರ್ ಹುಡುಗ ಅನ್ಕೋಬಿಡ್ರಿ. ಸಿನ್ಸಿಯರ್ ಹುಡುಗ ಅಲ್ಲ, ಕಳ್ಳ ಅವನು, ದೊಡ್ಡ ಕಳ್ಳ. ನೋಡ ವಿಭೂತಿ ಹಚ್ಕೊಂಡು ವಿಭೂತಿ ನೋಡ್ರಿ, ವಿಭೂತಿ ಇಸ್ಕೊಂಡು ಎಷ್ಟು ಚೆನ್ನಾಗದನ. ಸಂಜೆ ಆದ ತಕ್ಷಣ ಮುಗಿತಲ್ಲ. ಹಂಗಂತ ಯಾವಾರ ಬಿಡ್ರಿ. ಇವಾಗ ಮತ್ತೆ ಕರೆಸ್ಕೊಂಡ್ವಿ ಅವನ್ನ. ರೋಡ್ ತಪ್ಪಿ ಹೋಗ್ಬಿಟ್ಟಿದ್ನ, ಏನು ಯೋಚನೆ ಮಾಡ್ತಾ ಹೋಗಿದ್ನ ಗೊತ್ತಿಲ್ಲ. ನಮ್ಮ ಕ್ರೇಜಿ ಬಂತ, ಇವನು ಮಗ ಅಲ್ಲ, ಇವನು ಕ್ರೇಜಿ ಮಗ. ಇವನೇ ಕಳ್ಳನ ಮಗ. ಗೈಸ್ ಕಳ್ಳನ್ ತರ ಸ್ಮೈಲ್ ಮಾಡ್ತಾನೆ ನೋಡಿ ಗೈಸ್. ಬಾಯ್. ಫ್ರೆಂಡ್ಸ್, ನನ್ನ ಮಗ ನೋಡಕ್ಕೆ ಅಮಾಯಕ ಇದ್ದಂಗೆ ಫುಲ್ ಇನ್ನೋಸೆಂಟ್ ಅನ್ಬೇಕು. ಇನ್ನೋಸೆಂಟ್ ಮಗ ಅಲ್ಲ ಅವನು. ಪಾಪ ಒಳ್ಳೆ ಹುಡುಗ, ಸೀರಿಯಸ್ಲಿ ಒಳ್ಳೆ ಹುಡುಗ. ಒಳ್ಳೆ ಹುಡುಗ ಪಾಪ. ಹಂಗೆ ಸುಮ್ಮನೆ ನನ್ನ ಜೊತೆಗಿರೋ ಫ್ರೆಂಡ್ಸ್ ಎಲ್ಲ ಒಳ್ಳೆಯವರೇ. ಆದರೆ ಏನು ಮಾಡೋದು, ಸಿಚುವೇಶನ್ಸಿಗೆ ಒಂದೊಂದು ಥರ ಅನ್ನಿಸ್ತಾರೆ. ಅದು ಮನುಷ್ಯನ ಗುಣ, ಸ್ವಭಾವ. ಆದರೆ ಸೀರಿಯಸ್ಲಿ ಒಳ್ಳೆ ಹುಡುಗ. ಬಟ್ ಏನೋ ಗಾಳಿಲೇ ನಮ್ಮ ಮಾತಾಡ್ತೀನಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ವರ್ಧನ್ ಅವ್ರ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. ಸೊ ಅವ್ರಿಗೆ ಮಾಡಿರೋ ಕೇಕ್ ಇದೆ ಮಾಡಿಸಿರೋದು. ನಾವೇ ಮನೇಲಿ ಪ್ರಿಪೇರ್ ಮಾಡಿದ್ದೀವಿ ಅಂತ ಮಾಡೋಣ ಅಂದ್ಕೊಂಡ್ವಿ, ಬಟ್ ಟೈಮ್ ಆಗಲಿಲ್ಲ. ಸೊ ಹೊರಗಡೆಯಿಂದ ಆರ್ಡರ್ ಮಾಡಿ ತಗೊಂಡ್ಬಂದ್ವಿ. ಇವಾಗ ಇಲ್ಲೆಲ್ಲ ಸೇರಿದ್ದೀವಿ. ನಾವೆಲ್ಲ ವರ್ಧನ್ ಅವ್ರ ಬರ್ತ್ಡೇನ ಸೆಲೆಬ್ರೇಷನ್ ಮಾಡೋಕ್ಕೆ ಸೇರ್ಕೊಂಡಿದ್ದೀವಿ. ಇದು ಪುಟಾಣಿ ಕೂಡ ಎದ್ದು ನಿಂತ್ಕೊಂಡೈತೆ. ಅದು ಟೈಮ್ 12 ಗಂಟೆ ಆಗಿದೆ. ದೊಡ್ಡಪ್ಪ ಬರ್ಡೇ ವಿಶ್ ಇವರೆಲ್ಲರೂ ಬ್ಲೆಸ್ಸಿಂಗ್ಸ್ ತಗೋತಾ ಇದ್ದಾರೆ ವರ್ಧನ್ ಅವರು. ಇವ್ರು ನೋಡಿ ಈಗ ಹೊಸದಾಗಿ ಜಾಯ್ನ್ ಆಗಿದ್ದಾರೆ. ಇವರು ಸಾಗರ್ ಅಂತೇಳಿ, ಲಕ್ಷ್ಮೀ ಸಾಗರ್ ಅಂತೇಳಿ ಇವಾಗ ಸಾಗರ್ ಜಾಯ್ನ್ ಆಗಿದ್ದಾರೆ. ಇವರ ಸುಪುತ್ರನೇ ಇವರು.
ರಿತು ಮಠದ್ದಂತೇಳಿ ರಿತು ಮಠದ್ ಅಲ್ಲ ರಿತು ಮಠದ್ದು ನೋಡಿ ಗೈಸ್, ನಾವೆಲ್ಲ ವರ್ಧನ್ ಅವರ ಬರ್ಡೇ ವಿಶ್ ಮಾಡೋಣ ಅಂತ. ಈಗ ನೆಕ್ಸ್ಟ್ ನನ್ನ ಬ್ಲೆಸ್ಸಿಂಗ್ಸ್ ತಗೊಳಕ್ಕೆ ಅಂತ ಬಂದ್ರು. ಇರ್ಲಿ ಬೇಡ ಪರವಾಗಿಲ್ಲ, ಇಲ್ಲ ನಮ್ದು ಯಾವಾಗಲೂ ಇರುತ್ತೆ. ಇರ್ಲಿ ನಮ್ದು ಯಾವಾಗಲೂ ಇರುತ್ತೆ.